ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಬೆಂಗಳೂರಿಗರೇ ಹುಷಾರ್, ಸ್ವಲ್ಪ ಯಾಮಾರಿದ್ರೂ ಎರಡನೇ ಅಲೆ ಕಾಡುವುದು ಫಿಕ್ಸ್. ಮಾರ್ಚ್ ಅಂತ್ಯದವರೆಗೂ ಹೆಮ್ಮಾರಿ ಕೊರೋನಾ ಕಾಡಲಿದ್ಯಾ? ನಾನು ರಾಮ ಮಂದಿರ ಕಟ್ಟಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ಯಾಕೆ? ಇದೆಲ್ಲವನ್ನ ನೋಡೋಣ. ಕರುನಾಡಿನಲ್ಲಿ ಮತ್ತೆ ಶುರುವಾಗಿದ್ದ ಹೇಗೆ ಕೊರೋನಾ ಅವಳಿ ಕಂಟಕ? ಹೊರ ರಾಜ್ಯಗಳಿಂದ ಎಷ್ಟು ಮಾರ್ಗಗಳಲ್ಲಿ ಕೊರೋನಾ ಕರುನಾಡಿಗೆ ಎಂಟ್ರಿ ಕೊಡ್ತಿದೆ? ತಪಾಸಣೆ ಬಗ್ಗೆ ಬಿಬಿಎಂಪಿ ನಿರ್ಲಕ್ಷ್ಯ ಮಾಡ್ತಿರೋದಾದ್ರೂ ಹೇಗೆ? ನೋಡೋಣ ಮಾರಿ ಟು ದಾರಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಮತ್ತೆ ಆರ್ಭಟಿಸೋಕೆ ಶುರು ಮಾಡಿದೆ. ಕೊರೋನಾ ವ್ಯಾಕ್ಸಿನ್ ಬಂತು ಅಂತ ಮೈಮರೆತು ಮಾಸ್ಕ್ ಧರಿಸದೆ, ಸ್ಯಾನಿಟೈಸ್ ಬಳಸದೆ ನಿರ್ಲಕ್ಷ್ಯ ಮಾಡಿದ್ರೆ ಕರುನಾಡಿಗೆ ಮಹಾಕಂಟಕ ಕಾದಿದೆ. ಸ್ವಲ್ಪ ಯಾಮಾರಿದ್ರೂ ಮೃತ್ಯು ಕೋಪಕ್ಕೆ ಬೀಳಬೇಕಾಗುತ್ತೆ. ಹೀಗಾಗಿ ಮತ್ತೆ ಲಾಕ್ಡೌನ್ ಸೀಲ್ಡೌನ್ ಆದ್ರೂ ಅಚ್ಚರಿ ಇಲ್ಲ. ಸರ್ಕಾರ, ಅಧಿಕಾರಿಗಳು, ಜನರು ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೇರಳ, ಮಹಾರಾಷ್ಟ್ರದಲ್ಲಿ ಹೊಸ ಕೊರೋನಾ ವೈರಸ್ ಪತ್ತೆಯಾಗಿದ್ದು, ಇದು ಯಾವ ತಳಿ ಎಂಬುದರ ಬಗ್ಗೆ ಇನ್ನೂ ಕೂಡ ಗುರುತು ಸಿಕ್ಕಿಲ್ಲ. ತಳಿ ಪತ್ತೆ ಪರೀಕ್ಷೆ ನಡೀತಾ ಇದ್ದು ಅಷ್ಟರಲ್ಲೇ ನಿರ್ಲಕ್ಷ್ಯ ತೋರಲಾಗಿದೆ. ಮಹಾರಾಷ್ಟ್ರದಲ್ಲಿ ನೈಟ್ ಕರ್ಫ್ಯೂ, ಕೋವಿಡ್ ನಿಯಮ ಜಾರಿ ಮಾಡಲಾಗಿದೆ. ಕೇರಳದಲ್ಲೂ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳದಿಂದ ಬರೋರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಆದರೆ ಕರ್ನಾಟಕ ಗಡಿ ಭಾಗಗಳಲ್ಲಿ ನಿಜಕ್ಕೂ ಆಗ್ತಿರೋದೇ ಬೇರೆ. ಒಂದ್ ಕಡೆ ಮಡಿಕೇರಿ, ಮಂಗಳೂರು, ಮೈಸೂರು ಭಾಗದಿಂದ, ಮತ್ತೊಂದೆಡೆ ಬೆಳಗಾವಿ ಕಡೆಯಿಂದಲೂ ಕೊರೋನಾ ನುಗ್ತಿದೆ. ಬಿಬಿಎಂಪಿ ಬೇಜವಾಬ್ದಾರಿತನದಿಂದ ಬೆಂಗಳೂರಿಗೆ ಗಂಡಾಂತರ ಕಾದಿದ್ದು ಮತ್ತೆ ಲಾಕ್ಡೌನ್ ಶಾಕ್ ಎದುರಾಗುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಮಹಾರಾಷ್ಟ್ರ, ಕೇರಳ ವೈರಸ್ ತೂಗುಗತಿ ಕಾಡ್ತಾ ಇದ್ದು, ವೈರಸ್ಗೆ ಬೆಚ್ಚಿ ಬಿದ್ದಂತಹ ಮಹಾರಾಷ್ಟ್ರ, ಕೇರಳದಲ್ಲಿ ಸೆಮಿ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಹೀಗಾಗಿ ಸ್ವಲ್ಪ ಯಾಮಾರಿದ್ರೂ ಇಡೀ ಕರ್ನಾಟಕ ಮತ್ತೆ ಲಾಕ್ಡೌನ್ ಆಗೋದು ಫಿಕ್ಸ್ ಆಗಿದೆ. ಕೇರಳ, ಮಹಾರಾಷ್ಟ್ರದಿಂದ ತಪಾಸಣೆಯೇ ಇಲ್ಲದೆ ಜನರು ಬರ್ತಿದ್ದಾರೆ. ಸೋಂಕಿಗೆ ಲಗಾಮು ಹಾಕದಿದ್ರೆ ಬೆಂಗಳೂರಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುವ ಬಗ್ಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ. ನಾನಾ ರೂಟ್ಗಳಿಂದ ರಾಜ್ಯಕ್ಕೆ ಕೊರೋನಾ ಸೋಂಕು ಎಂಟ್ರಿ ಕೊಡ್ತಾ ಇದೆ. ಮಹಾರಾಷ್ಟ್ರ ಮತ್ತು ಕೇರಳದಿಂದ ರಾಜ್ಯಕ್ಕೆ ಪ್ರಯಾಣಿಕರು ಬರ್ತಿದ್ದಾರೆ. ಹೀಗಾಗಿ ನೆರೆ ರಾಜ್ಯದಿಂದ ಕರ್ನಾಟಕಕ್ಕೆ ಕೊರೋನಾ ಹೊರೆಯಾಗ್ತಾ ಇದೆ. ಬಸ್ನಲ್ಲಿ ಬಂದ ಪ್ರಯಾಣಿಕರ ಮೇಲೆ ನಿಗಾ ಇಡುವವರೇ ಇಲ್ಲವಾಗಿದೆ. ಕಡ್ಡಾಯವಾಗಿ ನೆಗೆಟಿವ್ ರಿಪೋರ್ಟ್ ಕೇಳ್ತಾ ಇರುವಂತಹ ಬಿಬಿಎಂಪಿ ರಿಪೋರ್ಟ್ ಪರೀಕ್ಷೆ ಮಾಡೋದನ್ನೇ ಮರೆತು ಬಿಟ್ಟಿದೆ. ಪಾಲಿಕೆ ಬೆಂಗಳೂರಿಗೆ ಕೇರಳದ ಜನ ಡೇಂಜರ್ ಎಂತ ಇದ್ದು ಕೊರೋನಾ ಪರೀಕ್ಷೆ ಕಡ್ಡಾಯ ಎಂತಿದೆ. ಆದ್ರೆ ಬೆಂಗಳೂರಿಗೆ ಬರುವವರನ್ನ ತಪಾಸಣೆ ಮಾಡಲ್ವಂತೆ. ಕೇರಳ, ಮಹಾರಾಷ್ಟ್ರದಿಂದ ಬೆಂಗಳೂರಿನಲ್ಲೂ ಕೊರೋನಾ ಎರಡನೇ ಅಲೆ ಸ್ಫೋಟಗೊಳ್ಳುವ ಆತಂಕ ಕಾಡ್ತಾ ಇದೆ. ಕೇರಳ, ಮಹಾರಾಷ್ಟ್ರದಿಂದ ಬಂದವರಲ್ಲೇ ಸೋಂಕು ಕಾಣಿಸಿಕೊಳ್ತಾ ಇದೆ. ವೈರಸ್ ಒಬ್ಬರಿಂದಲೇ ಹಲವರಿಗೆ ಹರಡುವಂತಹ ತೀವ್ರತೆ ಹೊಂದಿದ್ದು, ಕ್ಲಸ್ಟರ್ ಔಟ್ ಬ್ರೇಕ್ ಆಗುವಷ್ಟು ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಕೇರಳದಲ್ಲೂ ನಿಯಂತ್ರಣಕ್ಕೆ ಸಿಗದ ಮಟ್ಟಕ್ಕೆ ಕೊರೋನಾ ಹರಡಿದೆ. ಹೀಗಾಗಿ ರೂಪಾಂತರಿ ವೈರಸ್ ಪತ್ತೆಗೆ ಕೇರಳದಲ್ಲಿ ಜೆನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಲಸ್ಟರ್ ಔಟ್ ಬ್ರೇಕ್ ಆದ್ರೆ ಎರಡನೇ ಅಲೆ ಎಂದರ್ಥ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಕಳೆದಂತೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಕಳೆದ 7 ದಿನಗಳಲ್ಲಿ 1725 ಕೊರೋನಾ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 150 ಕೊರೋನಾ ಪ್ರಕರಣಗಳು ಪತ್ತೆಯಾಗ್ತಾ ಇತ್ತು. ಆದರೆ ಕಳೆದೊಂದು ವಾರದಿಂದ ಸೋಂಕಿತರ ಸಂಖ್ಯೆ 250ರಿಂದ 300ಕ್ಕೆ ಏರಿಕೆಯಾಗಿದೆ. 7 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕೊರೋನಾಗೆ 21 ಮಂದಿ ಬಲಿಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೇರಳದಿಂದ ಬೆಂಗಳೂರು ನಗರಕ್ಕೆ ಕಂಟಕ ಎದುರಾಗಿದೆ. ಸೋಂಕಿತರು ಸಾವಿನ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದ್ರೂ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ತೋರಿದ್ದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನ ಪ್ರದರ್ಶಿಸ್ತಾ ಇದೆ. ಕೇರಳ, ಮಹಾರಾಷ್ಟ್ರದಿಂದ ಬರುವವರಿಗೆ ಕೆಲವು ನಿಯಮ ಜಾರಿ ಮಾಡಿದ್ದು ಕೊರೋನಾ ಪರೀಕ್ಷೆ ಕಡ್ಡಾಯ ಮಾಡಿದೆ. ಆದರೆ ಬೆಂಗಳೂರಿಗೆ ಬರುವವರ ತಪಾಸಣೆ ಬಗ್ಗೆ ನಿರ್ಲಕ್ಷ್ಯ ತೋರಿದೆ. ಬೆಂಗಳೂರಿಗೆ ಕೇರಳದಿಂದ ಬಂದವರೇ ಕಂಟಕವಾಗಿದ್ದಾರೆ. ಕೇರಳದಿಂದ ಬಂದವರಿಂದ ನಗರದ 168 ಜನರಿಗೆ ಕೊರೋನಾ ಹಬ್ಬಿದ್ದು, ಬೆಂಗಳೂರಿನ 4 ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಆತಂಕ ಎದುರಾಗಿದೆ. ಕೇರಳದಿಂದ ಬಂದಿದ್ದ 2 ಯುವತಿಯರಿಂದ ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಮಂಜುಶ್ರೀ ನರ್ಸಿಂಗ್ ಕಾಲೇಜಿನಲ್ಲಿ 45 ಜನರಿಗೆ ಕೊರೋನಾ ತಗುಲಿದೆ. ಇನ್ನುಳಿದ 3 ನರ್ಸಿಂಗ್ ಕಾಲೇಜಿನ 123 ಜನರಿಗೂ ಸೋಂಕು ಕಾಣಿಸಿಕೊಂಡಿದೆ. ಕೇರಳದಿಂದ ನೆಗೆಟಿವ್ ರಿಪೋರ್ಟ್ ಪಡೆಯದೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಬೆಂಗಳೂರಿನಲ್ಲಿ ಸೋಂಕು ಕಾಣಿಸಿಕೊಂಡ್ರೆ ಕೇಸ್ ಬೀಳಲಿದೆ. ಸೋಂಕಿತರು ವಾಸವಾಗಿರುವ ಅಪಾರ್ಟ್ಮೆಂಟ್, ಹೋಟೆಲ್, ಕಾಲೇಜು ಮುಖ್ಯಸ್ಥರ ಮೇಲೆ ಪ್ರಕರಣ ಹಾಕುವುದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ. ಹೀಗಾಗಿ ಮುಖ್ಯಸ್ಥರ ಮೇಲೆ ಹೊಣೆ ಹಾಕಿ ಬಿಬಿಎಂಪಿ ಜವಾಬ್ದಾರಿ ಮರೆತಿದೆ. ಆದರೆ ಹೋಟೆಲ್, ಅಪಾರ್ಟ್ಮೆಂಟ್ನವರು ಗೌಪ್ಯತೆ ಬಿಟ್ಟುಕೊಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಕೇರಳ ಮತ್ತು ಮಹಾರಾಷ್ಟ್ರದಿಂದಲೇ ಕರ್ನಾಟಕಕ್ಕೆ ಕೊರೋನಾ ಟೆನ್ಷನ್. ಟಿವಿ9 ವರದಿ ಬಳಿಕ ಕೇರಳ, ಮೈಸೂರು ಗಡಿಯಲ್ಲಿ ಅಲರ್ಟ್ ಆಗಿದ್ದ ಹೇಗೆ? ಚೆಕ್ಪೋಸ್ಟ್ಗಳಲ್ಲಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ತೋರಿರೋದು ಎಲ್ಲಿ? ನೋಡೋಣ ಮಹಾಮಾರಿ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಕೇರಳ
ವೈರಸ್ನಿಂದ ಸಾಂಸ್ಕೃತಿಕ ನಗರಿಗೂ ಆತಂಕ ಶುರುವಾಗಿದೆ. ಕೇರಳದಿಂದ ಮೈಸೂರಿಗೆ ಬರೋ ಪ್ರಯಾಣಿಕರಿಂದ ಭೀತಿ ಹೆಚ್ಚಾಗಿದೆ. ಮೈಸೂರಿಗೆ ಬಸ್ ವಿಮಾನದಿಂದ ಪ್ರಯಾಣಿಕರು ಬರ್ತಿದ್ದಾರೆ. ನಮ್ಮ ರಾಜ್ಯದಿಂದ ಕೇರಳಕ್ಕೆ 10 ಬಸ್ಗಳ ಸೇವೆ ಒದಗಿಸಲಾಗಿದ್ದು, ಕೇರಳದಿಂದ ಕರ್ನಾಟಕಕ್ಕೆ 25ರಿಂದ 30 ಬಸ್ಗಳು ಓಡಾಡ್ತಿವೆ. ಹೀಗಾಗಿ ಪ್ರತಿನಿತ್ಯ ಬಸ್ ಮೂಲಕ ಸುಮಾರು 700ರಿಂದ 8 ಜನರು ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಕೇರಳದಿಂದ ಮೈಸೂರಿಗೆ ಪ್ರತಿದಿನ 1 ವಿಮಾನ ಆಗಮಿಸ್ತಾ ಇದ್ದು, ಪ್ರತಿದಿನ ಸರಾಸರಿ 55 ಪ್ರಯಾಣಿಕರು ಬರ್ತಾರೆ. ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಹೀಗಾಗಿ ಮೈಸೂರಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಪ್ರತಿದಿನ ಕೇರಳದಿಂದ ಮೈಸೂರಿಗೆ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಿದೆ. ಗಡಿ ಭಾಗದ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಕ್ಯಾಂಪ್ ಹಾಕಿದ್ದು, ಕೇರಳದಿಂದ ಬರುವವರ ಕೊರೋನಾ ವರದಿ ಪರಿಶೀಲನೆ ಮಾಡುತ್ತಿದೆ. ಅಲ್ಲದೆ ಕೊರೋನಾ ಟೆಸ್ಟ್ ಸರ್ಟಿಫಿಕೇಟ್ ಪರಿಶೀಲಿಸಿ ರೂಮ್ ನೀಡಲು ಲಾಡ್ಜ್ಗಳಿಗೆ ಸೂಚನೆ ನೀಡಲಾಗಿದೆ. ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕೇರಳ ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು, ಕೇರಳದಿಂದ ಬರುವ ಎಲ್ಲಾ ಪ್ರಯಾಣಿಕರ ತಪಾಸಣೆ ಮಾಡಲಾಗುತ್ತಿದೆ. ಕೇರಳ ಮೈಸೂರು ಮಧ್ಯೆ ಪ್ರತಿನಿತ್ಯ 40 ಬಸ್ ಸಂಚಾರ ಮಾಡ್ತಾ ಇದ್ದು, ಎಲ್ಲರ ಮೇಲೂ ಆರೋಗ್ಯ ಇಲಾಖೆ ನಿಗಾ ಇಟ್ಟಿದೆ. ಕೇರಳದಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದ್ರು, ಕರ್ನಾಟಕದ ಗಡಿಯಲ್ಲಿ ಓಡಾಟ ಮಾತ್ರ ಬಿಂದಾಸ್ ಆಗಿದೆ. ಕೊರೋನಾ ಹಾಟ್ಸ್ಪಾಟ್ ಕೇರಳದಿಂದ ಜನರು ಬರ್ತಿದ್ದಾರೆ. ಕಾಸರಗೋಡು ಸೇರಿದಂತೆ ವಿವಿಧೆಡೆಯಿಂದ ಮಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ಮೀನಿನ ವಹಿವಾಟಿಗೆ ಕೇರಳದಿಂದ ಮಂಗಳೂರಿಗೆ ಸಾಕಷ್ಟು ಜನರು ಭೇಟಿ ನೀಡುತ್ತಿದ್ದಾರೆ. ಇದಷ್ಟೇ ಅಲ್ಲ, ಮಂಗಳೂರು ಏರ್ಪೋರ್ಟ್ ಮೂಲಕ ಬೋಟ್ಗಳ ಮೂಲಕವೂ ಕೇರಳಿಗರು ಮಂಗಳೂರಿಗೆ ಬರ್ತಿದ್ದಾರೆ. ಈ ವೇಳೆ ಸಾಕಷ್ಟು ಮಂದಿ ಸೋಂಕಿತರು ಆಗಮಿಸುವ ಆತಂಕ ಎದುರಾಗಿದೆ. ಮಂಗಳೂರಿನ ಮುಖ್ಯ ಗಡಿ ತಲಪಾಡಿ ಬಳಿ ಕೊರೋನಾ ಟೆಸ್ಟ್ ನಡೆಯುತ್ತಿಲ್ಲ. ಸೋಮವಾರದಿಂದ ರ್ಯಾಂಡಮ್ ಟೆಸ್ಟ್ ಮತ್ತು ಆರ್ಟಿಪಿಸಿಆರ್ ಟೆಸ್ಟ್ಗೆ ನಿರ್ಧಾರ ಮಾಡಲಾಗಿದೆ. ನಿತ್ಯ ಓಡಾಡುವವರಿಗೆ ಒಂದು ಮಾನದಂಡವಿದ್ದು, ಅಪರೂಪಕ್ಕೆ ಬರುವವರಿಗೆ ವಿದ್ಯಾರ್ಥಿಗಳಿಗೂ ಟೆಸ್ಟ್ ನಿಯಮ ಕಡ್ಡಾಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ತಿಳಿಸಿದ್ದಾರೆ. ಕರ್ನಾಟಕ ಕೇರಳ ಗಡಿಯಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದ್ದು, ಗಡಿ ಭಾಗದಲ್ಲಿ ಯಾವುದೇ ತಪಾಸಣೆ ನಡೆದಿಲ್ಲ. ಕೇರಳದ ಚೆಕ್ಪೋಸ್ಟ್ನಲ್ಲೂ ತಪಾಸಣೆ ನಡೀತಾ ಇಲ್ಲ. ಕರ್ನಾಟಕದ ಚೆಕ್ಪೋಸ್ಟ್ನಲ್ಲೂ ಯಾವುದೇ ತಪಾಸಣೆ ಇಲ್ಲ. 2 ರಾಜ್ಯಗಳ ಚೆಕ್ಪೋಸ್ಟ್ನಲ್ಲೂ ಕೇಳೋರಿಲ್ಲ ಅನ್ನುವಂತಾಗಿದೆ. ಮಡಿಕೇರಿಯ ಕುಟ್ಟ ಚೆಕ್ಪೋಸ್ಟ್ನಲ್ಲಿ ಎಂದಿನಂತೆ ಸಂಚಾರವಿದ್ದು, ಒಬ್ಬ ಪೊಲೀಸ್ ಸಿಬ್ಬಂದಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕೇಳಿದ್ರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬರ್ತಾರೆ, ತಪಾಸಣೆ ನಡೆಸುತ್ತಾರೆ ಅಂತ ಪೊಲೀಸ್ ಸಿಬ್ಬಂದಿ ಉತ್ತರಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಹೆಚ್ಚಾಗಿದ್ದು, ಗಡಿ ಭಾಗದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಗಡಿಯಲ್ಲಿ ಯಾವುದೇ ರೀತಿಯ ತಪಾಸಣೆ ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇದೆ. ಬೆಳಗಾವಿಯಿಂದ ನಿತ್ಯ 500ಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಮಾಡ್ತಾ ಇದ್ದು, ಸಾವಿರಾರು ಪ್ರಯಾಣಿಕರು ಆಗಮಿಸುತ್ತಿದ್ದಾರೆ. ಕೊರೋನಾ 2ನೇ ಆತಂಕವಿದ್ರೂ ಜಿಲ್ಲಾಡಳಿತ ಡೋಂಟ್ ಕೇರ್ ಎಂದಿದ್ದು, ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿನ ಶೀನುಳ್ಳಿ ಚೆಕ್ ಪೋಸ್ಟ್ನಲ್ಲಿ ಪ್ರಯಾಣಿಕರ ತಪಾಸಣೆ ನಡೆಸುತ್ತಿಲ್ಲ. ಕೇರಳದಿಂದ ಬರುವ ಪ್ರಯಾಣಿಕರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯವಾಗಿದ್ದು, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೇರಳದಿಂದ ಬರುವ ಪ್ರತಿಯೊಬ್ಬ ಪ್ರಯಾಣಿಕರ ಫೋನ್ ನಂಬರ್ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬರುವ ಪ್ರಯಾಣಿಕರಿಗೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗ್ತಾ ಇದೆ. ಕೇವಲ ಕಾಟಾಚಾರಕ್ಕೆ ಇಲ್ಲಿ ಕೊರೋನಾ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೇರಳ ಬಸ್ ಚಾಲಕರು ಆರೋಪ ಮಾಡ್ತಿದ್ದಾರೆ. ಕೇರಳದಿಂದ ಬೆಂಗಳೂರಿಗೆ ಬರುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಪ್ರಯಾಣಿಕರು ಇಳಿದುಕೊಳ್ತಾ ಇದ್ದು, ಆ ಪ್ರಯಾಣಿಕರ ಕೊರೋನಾ ಟೆಸ್ಟ್ ಮಾಡ್ತಾ ಇಲ್ಲ, ಗಡಿಯಲ್ಲಿ ಯಾವುದೇ ತಪಾಸಣೆ ಮಾಡ್ತಿಲ್ಲ ಅಂತ ಚಾಲಕರು ಆರೋಪ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮಾರ್ಚ್ವರೆಗೂ ಕೊರೋನಾ ಕಾಟ ಕೊಡುತ್ತಾ? ಮುನ್ನೆಚ್ಚರಿಕೆ ಇಲ್ಲದ ಗಡಿಗಳಲ್ಲಿ ಕ್ರಮ ಕೈಗೊಳ್ಳುವುದು ಯಾವಾಗ? ಕೊರೋನಾ ಭೀತಿ ಮಧ್ಯೆಯೂ ಮದುವೆಗಳಲ್ಲಿ ಜನ ಸೇರುವುದರ ಬಗ್ಗೆ ಸಚಿವ ಸುಧಾಕರ್ ಹೇಳಿದಾದ್ರೂ ಏನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ನೆರೆಯ ಕೇರಳ ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದಂತೆ ರಾಜ್ಯದಲ್ಲೂ ಆತಂಕ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆರೋಗ್ಯ ಅಧಿಕಾರಿಗಳ ಜೊತೆ ಸಚಿವ ಸುಧಾಕರ್ ಸಭೆ ನಡೆಸಿದ್ರು. ರಾಜ್ಯದಲ್ಲಿ ತೆಗೆದುಕೊಂಡಿರುವ ಮುಂಜಾಗ್ರತೆಗಳ ಬಗ್ಗೆ ಚರ್ಚೆ ಮಾಡಿದರು. ಜೊತೆಗೆ ರಾಜ್ಯದಲ್ಲಿ 3ನೇ ಹಂತದ ಕೊರೋನಾ ಲಸಿಕೆ ಹಂಚಿಕೆ, ಈಗಷ್ಟೇ ಶಾಲೆಗಳು ಆರಂಭವಾಗಿದ್ದು, ಕೊರೋನಾ ರೂಪಾಂತರಿ ವೈರಸ್ ಬಗ್ಗೆ ಎಚ್ಚರಿಕೆ ಬಗ್ಗೆ ಮಾಹಿತಿಯನ್ನ ಪಡೆದರು. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡುವ ಚಿಂತನೆ ಇಲ್ಲ ಅಂತ ಸಚಿವ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಇದ್ದು, ಸರ್ಕಾರದ ಮುಂದೆ ಲಾಕ್ಡೌನ್ ಪ್ರಸ್ತಾಪವಿಲ್ಲ ಎಂದು ಸುಧಾಕರ್ ಹೇಳಿದರು. ಗಡಿಗಳಲ್ಲಿ ಕೋವಿಡ್ ಟೆಸ್ಟ್ ಅಷ್ಟು ಸುಲಭದ ಕೆಲಸವಲ್ಲ. ಇದಕ್ಕಾಗಿ ಗೃಹ ಇಲಾಖೆಯ ಜೊತೆ ಸಭೆ ನಡೆಸುತ್ತೇನೆ. ಮಾರ್ಚ್ ಅಂತ್ಯದವರೆಗೆ ತುಂಬಾ ಅಪಾಯವಿರುವ ಬಗ್ಗೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಚ್ ಅಂತ್ಯದವರೆಗೆ ಜಾಗೃತರಾಗಿರಬೇಕು ಅಂತ ಸಚಿವರು ತಿಳಿಸಿದರು.
ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದ್ದು ಮುಂದಿನ ವಾರ ಮುಖ್ಯಮಂತ್ರಿ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ಈ ಬಗ್ಗೆ ಸಚಿವ ಸುಧಾಕರ್ ಮಾಹಿತಿ ಕೊಟ್ಟರು. ತಜ್ಞರು ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅಂತ ಸುಧಾಕರ್ ಹೇಳಿದರು. ಕೊರೋನಾ ಲಸಿಕೆ ಪಡೆಯಲು ಆರೋಗ್ಯ ಕಾರ್ಯಕರ್ತರು ಹಿಂದೇಟು ಹಾಕ್ತಾ ಇರೋ ಬಗ್ಗೆ ಸಚಿವ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 51% ಜನ ಮಾತ್ರ ಲಸಿಕೆ ಪಡೆದಿದ್ದು ಇದು ಅತ್ಯಂತ ಖೇದಕರ ವಿಷಯವಾಗಿದೆ ಅಂತ ಸುಧಾಕರ್ ಹೇಳಿದರು. ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 78% ಲಸಿಕೆ ಪಡೆದಿದ್ದು ಬೆಂಗಳೂರು ನಗರದಲ್ಲಿ 36% ಮಾತ್ರ ಲಸಿಕೆ ಪಡೆದಿದ್ದಾರೆ. ಹೀಗೆ ಬೇಜವಾಬ್ದಾರಿಯಿಂದ ವಹಿಸುವುದು ಯಾರಿಗೂ ಒಳ್ಳೆಯದಲ್ಲ. ಇವರಿಗ್ಯಾರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಅಂತ ಸಚಿವರು ಪ್ರಶ್ನೆ ಮಾಡಿದರು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದಿರುವ ವಂಚಕರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಗೂಗಲ್ ಪೇ ಮೂಲಕ 5,000 ವರ್ಗಾವಣೆ ಮಾಡಲು ಕೇಳಿದ್ದು ಸಂಜೆ ವಾಪಸ್ ನೀಡುವುದಾಗಿ ತಿಳಿಸಿದ್ದಾರೆ. ವಿಚಾರ ತಿಳಿದು ಸಚಿವರ ಆಪ್ತ ಕಾರ್ಯದರ್ಶಿ ಸಿಐಡಿ ಡಿಜಿಗೆ ದೂರನ್ನು ಕೊಟ್ಟಿದ್ದಾರೆ. ಸಿಐಡಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟ ತೀವ್ರಗೊಂಡಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಂಜೆ 4 ಗಂಟೆಗೆ ಪಾದಯಾತ್ರೆ ಆರಂಭ ಆಗಲಿದೆ. ರಾಜಾಜಿನಗರದ ಸಿದ್ದಗಂಗಾ ಮಠದಿಂದ ಅರಮನೆ ಮೈದಾನದವರೆಗೆ ಪಾದಯಾತ್ರೆ ನಡೆಯಲಿದೆ. ನಾಳೆ ಅರಮನೆ ಮೈದಾನದ ಕೃಷ್ಣ ವಿಹಾರದಲ್ಲಿ ಸಮಾವೇಶ ನಡೆಯಲಿದ್ದು ಅಷ್ಟರೊಳಗೆ ಸರ್ಕಾರ ಮೀಸಲಾತಿ ಆದೇಶದ ಪ್ರತಿ ನೀಡಬೇಕು. ಇಲ್ಲದೇ ಇದ್ರೆ ವಿಧಾನಸೌಧದ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಮಾಡುವುದಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಮನವಿಗೆ ಸರ್ಕಾರ ಸ್ಪಂದಿಸಿದ್ದು ವಿವಾದಾತ್ಮಕ ಪಾಠ ಪಠ್ಯದಿಂದ ಕೈಬಿಡಲು ನಿರ್ಧರಿಸಿದೆ. ಪ್ರಸಕ್ತ ವರ್ಷದಿಂದ ವಿವಾದಾತ್ಮಕ ಅಂಶಗಳನ್ನು ಕೈಬಿಡಲಾಗಿದ್ದು ವಿವಾದಾತ್ಮಕ ಪಾಠಗಳನ್ನು ಪರಿಗಣಿಸಬಾರದೆಂದು ಕರ್ನಾಟಕ ಪಠ್ಯಪುಸ್ತಕ ಸಂಘದ ವ್ಯವಸ್ಥಾಪಕ ನಿರ್ದೇಶಕರು ಸುತ್ತೋಲೆ ಹೊರಡಿಸಿದ್ದಾರೆ. 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಹೊಸ ಧರ್ಮಗಳ ಉದಯ ಪಾಠದಲ್ಲಿ ವೈದಿಕ ಆಚರಣೆಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲಲಾಗ್ತಿತ್ತು, ಆಹಾರ ಧಾನ್ಯ, ಹಾಲು, ತುಪ್ಪ ದಹಿಸಲಾಗ್ತಾ ಇತ್ತು ಎಂಬ ಅಂಶ ಉಲ್ಲೇಖವಾಗಿತ್ತು. ದಿನಬಳಕೆ ವಸ್ತು ಕದ್ದು ಮಾರಾಟ ಮಾಡ್ತಾ ಇದ್ದ ಚಾಲಕನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಮಾತನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೆಂಪೋಹಳ್ಳಿಯ ನರಸಿಂಹಮೂರ್ತಿ ಬಂಧಿತ ಆರೋಪಿ ರಿಲಯನ್ಸ್ ಕಂಪನಿಯ ಸಾಮಗ್ರಿಗಳನ್ನು ಕ್ಯಾಂಟರ್ನಲ್ಲಿ ಸಾಗಿಸ್ತಾ ಇದ್ದ ವೇಳೆ ಕಳ್ಳತನ ಮಾಡಿದ್ದ. ಈ ಬಗ್ಗೆ ಗೋದಾಮಿನ ನಿರ್ವಾಹಕ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಆರೋಪಿಯನ್ನು ಬಂಧಿಸಿರತಕ್ಕಂಥ ಪೊಲೀಸರು 9 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಇಂದಿನಿಂದ ಪ್ರತಿ ತಿಂಗಳ 3ನೇ ಶನಿವಾರ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ ನಡೆಯುತ್ತೆ. ದೊಡ್ಡಬಳ್ಳಾಪುರದ ಹೊಸಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಸಚಿವ ಆರ್ ಅಶೋಕ್ ಚಾಲನೆಯನ್ನು ಕೊಟ್ಟರು. ಹೊಸಹಳ್ಳಿಯಲ್ಲಿ ಇಂದು ಸಚಿವ ಅಶೋಕ್ ವಾಸ್ತವ್ಯ ಹೂಡಿದ್ದು ಅಧಿಕಾರಿಗಳ ಜೊತೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸ್ತಾ ಇರುವಂತಹ ಸಚಿವರು ಇಂದು ರಾತ್ರಿ ಹಾಸ್ಟೆಲ್ನಲ್ಲೇ ಉಳಿದುಕೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ ಗ್ರಾಮಸ್ಥರ ಮನೆಯಲ್ಲಿ ಊಟ ಮಾಡಿ ವಾಪಸ್ಸಾಗಲಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಮಂಡಿಸೋ ಬಜೆಟ್ ಮೇಲೆ ನಿರೀಕ್ಷೆ ಇಲ್ಲ ಅಂತ ಸಿದ್ದು ಗುಡುಗಿದ್ದಾದ್ರೂ ಯಾಕೆ? ಕೊರೋನಾ ಹೆಸರಲ್ಲೂ ಸರ್ಕಾರದಿಂದ ಭ್ರಷ್ಟಾಚಾರ ಅಂತ ಗುಮ್ಮಿದೆ ಕೆಟ್ಟಗರು. ನಾನು ರಾಮಮಂದಿರ ಕಟ್ಟಿಸ್ತೇನೆ ಅಂತ ಹೇಳಿದ್ದಾದ್ರೂ ಯಾರು? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಜೆಟ್ ಮೇಲೆ ಯಾವುದೇ ನಿರೀಕ್ಷೆ ಇಲ್ಲ, ಯಾಕಂದ್ರೆ ಸರ್ಕಾರದ ಬಳಿ ಹಣವೇ ಇಲ್ಲ ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಕೇಳಿದ ಯಾವ ಪ್ರಶ್ನೆಗೂ ಸಿಎಂ ಉತ್ತರ ನೀಡಿಲ್ಲ. ಹೀಗಾಗಿ ಬಜೆಟ್ನಲ್ಲಿ ಏನು ಉತ್ತರ ಕೊಡ್ತಾರೆ? ಪ್ರಶ್ನೆ ಕೇಳಿದ್ರೆ ಬರೆದುಕೊಂಡು ಬಂದು ಉತ್ತರಿಸ್ತಾರೆ. ಇವರಿಂದ ಬಜೆಟ್ ಮೇಲೆ ಯಾವುದೇ ನಿರೀಕ್ಷೆ ಇಲ್ಲ ಅಂತ ಸರ್ಕಾರವನ್ನ ಸಿದ್ದರಾಮಯ್ಯ ಮಾತಲ್ಲೇ ಚುಚ್ಚಿದ್ದಾರೆ. ಕೊರೋನಾ 2ನೇ ಅಲೆ ತಡೆಗಟ್ಟುವಿಕೆಯಲ್ಲೂ ಭ್ರಷ್ಟಾಚಾರ ಮಾಡಲು ಕಾಯ್ತಾ ಇರುವಂತಿದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭ್ರಷ್ಟಾಚಾರವೇ ಇವರ ಕೆಲಸವಾಗಿದೆ. ಎಲ್ಲಿ ಕೆಲಸ ಇದೆಯೋ ಅಲ್ಲಿ ದುಡ್ಡು ಹೊಡಿತಾರೆ. ಕೊರೋನಾ ಮೊದಲ ಅಲೆಯಲ್ಲೂ ಭ್ರಷ್ಟಾಚಾರ ನಡೆದಿದೆ. ಇದನ್ನ ನಾನು ಅಧಿವೇಶನದಲ್ಲಿ ಹೇಳಿದ್ದೇನೆ. ಈಗಲೂ ಅದೇ ನಡೀತಾ ಇದೆ. ಸರ್ಕಾರ ಯಾವ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಕೊರೋನಾ 2ನೇ ಅಲೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಜನ ದೇಣಿಗೆಯನ್ನ ರಾಮ ಮಂದಿರ ನಿರ್ಮಾಣಕ್ಕೆ ನೀಡುತ್ತಿದ್ದಾರೆ. ಬಿಜೆಪಿಗಾಗಿ ದೇಶದಲ್ಲಿರುವ ಜನರು ದೇಣಿಗೆ ನೀಡುತ್ತಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಲೆಕ್ಕ ಕೇಳುವಂತಹ ಅಧಿಕಾರ ನನಗಿದೆ. ದೇಶದ ಪ್ರಜೆಯಾಗಿ ನಾನು ಅದರ ಲೆಕ್ಕವನ್ನ ಕೇಳ್ತೇನೆ. ನಾನು ದೇಣಿಗೆಯನ್ನ ಕೊಡಲಿ ಬಿಡಲಿ ಲೆಕ್ಕವನ್ನ ಕೇಳ್ತೇನೆ. ದೇಣಿಗೆ ಸಂಗ್ರಹ ಲೆಕ್ಕ ನೀಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರ ಅರ್ಥ ಹಣ ದುರುಪಯೋಗವಾಗ್ತಿದೆ. ಈ ಹಿಂದೆಯೂ ಇವರು ದೇಣಿಗೆ ಸಂಗ್ರಹಿಸಿದ ಲೆಕ್ಕವನ್ನ ಕೊಟ್ಟಿಲ್ಲ ಅಂತ ಮೈಸೂರಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಾನು ನಮ್ಮ ಊರು ಕಟ್ಟಿಸ್ತಾ ಇದ್ದೀನಿ.
ನಾನು ನನ್ನ ಹುಟ್ಟೂರಿನಲ್ಲಿ ರಾಮ ಮಂದಿರ ಕಟ್ಟಿಸುತ್ತಿದ್ದೇನೆ. ರಾಮ ಮಂದಿರ ನಿರ್ಮಾಣಕ್ಕೆ ಜನರು ಹಣ ಸಹ ಕೊಡ್ತಿದ್ದಾರೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶ್ರೀರಾಮಚಂದ್ರ ಜನರ ಧಾರ್ಮಿಕ ನಂಬಿಕೆ. ಎಲ್ಲಾ ಕಡೆ ರಾಮ ಮಂದಿರವನ್ನ ಕಟ್ತಾರೆ. ದೇವರು ಅನ್ನೋದು ಜನರಿಗೆ ಭಯ ಭಕ್ತಿಯ ಸಂಕೇತ. ಇದನ್ನ ಬಿಜೆಪಿಯವರು ರಾಜಕಾರಣಕ್ಕೆ ಬಳಸ್ತಾರೆ ಅಂತ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ರೇಷ್ಮೆಗೂಡು ಮಾರುಕಟ್ಟೆ ಸ್ಥಳಾಂತರ, ರಾಮನಗರ ನಗರಸಭೆ ಅರಾಜಕತೆ ಖಂಡಿಸಿ ಜನಜಾಗೃತಿ ವೇದಿಕೆ ಸದಸ್ಯರಿಂದ ರಾಮನಗರ ಬಂದ್ ಆಚರಿಸಿದ್ರು. ಬೈಕ್ ರ್ಯಾಲಿ ನಡೆಸಿ ಬಂದ್ಗೆ ಬೆಂಬಲ ನೀಡುವಂತೆ ಅಂಗಡಿ ಮಾಲೀಕರನ್ನ ಕೋರಿದ್ರು. ಬಂದ್ಗೆ ಅಂಗಡಿ ಮಾಲೀಕರಿಂದ ಬೆಂಬಲ ಕೊಟ್ಟಿದ್ದು ಸದ್ಯ ರಾಮನಗರದಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆದರೆ ಬಂದ್ಗೆ ಎಚ್.ಡಿ. ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದು ಬಂದ್ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿದೆ. ಕೊಡಗು ಜಿಲ್ಲಾಧಿಕಾರಿ ಪೊನ್ನಂಪೇಟೆ ತಾಲೂಕಿನ ಕುರ್ಚಿ ಗ್ರಾಮದ ಹಾಡಿ ಅಂಗನವಾಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಿನ್ನೆ ರಾತ್ರಿ ಶ್ರೀಮಂಗಲದಲ್ಲಿ ವಾಸ್ತವ್ಯ ಹೂಡಿದ ಡಿಸಿ ಚಾರುಲತಾ ಸೋಮಲ್ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆದು ಜನರ ಕುಂದುಕೊರತೆಯನ್ನು ಆಲಿಸಿದ್ರು. ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ರು. ಈ ವೇಳೆ ಡಿಸಿಗೆ ಅಧಿಕಾರಿಗಳು ಸಾಥ್ ಕೊಟ್ಟರು. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಗ್ರಾಮ ವಾಸ್ತವ್ಯ ಹೂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಡಿಸಿ ವೈಎಸ್ ಪಾಟೀಲ್ ವಾಸ್ತವ್ಯ ಆರಂಭಿಸಿದ್ದು ಜನರ ಕುಂದುಕೊರತೆಯನ್ನ ಆಲಿಸಿದ್ರು. ಜೊತೆಗೆ ರೈತರ ಸಮಸ್ಯೆಯನ್ನ ಕೇಳಿದ್ರು. ಈ ವೇಳೆ ಸಮಸ್ಯೆ ಪರಿಹರಿಸುವ ಭರವಸೆ ಕೊಟ್ಟರು. ಇದರ ಜೊತೆಗೆ ಆಯಾ ತಾಲೂಕಿನ ತಹಶೀಲ್ದಾರರು ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದ ಬಳಿ ಕಾಡಾನೆಗಳ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ರೈತ ರಾಜಶೇಖರ ರೆಡ್ಡಿ ಅನ್ನೋರ ಜಮೀನಿಗೆ ಲಗ್ಗೆ ಇಟ್ಟಂತಹ ಆನೆಗಳು ಬೆಳೆಯನ್ನ ನೆಲಸಮ ಮಾಡಿವೆ. ಶಿಂಷಾ ಅರಣ್ಯದಿಂದ ಬಂದಂತಹ ಆನೆಗಳ ಹಿಂಡು ಬೆಳೆ ಹಾಳು ಮಾಡಿದ್ರಿಂದ ಪರಿಹಾರ ಕೊಡಬೇಕು ಅಂತ ರೈತ ಒತ್ತಾಯಿಸಿದ್ದಾರೆ. ತುಮಕೂರು ತಾಲೂಕಿನಾದ್ಯಂತ ಅಕಾಲಿಕ ಮಳೆ ಸುರಿದಿದ್ದು ಜಿಟಿಜಿಟಿ ವರ್ಷಧಾರೆಗೆ ಆಲೂಗೆಡ್ಡೆ ಬೆಳೆ ಕೊಳೆಯುವ ಸಾಧ್ಯತೆ ಹೆಚ್ಚಿದೆ. ಅದರಲ್ಲೂ ದುರ್ಗದಹಳ್ಳಿ, ಅನುಪನಹಳ್ಳಿ, ಅರೆಗುಜ್ಜನಹಳ್ಳಿ, ಸೀತಕಲ್ಲು ಸೇರಿದಂತೆ ವಿವಿಧೆಡೆ ಬಿರುಸಿನ ಮಳೆ ಸುರಿದಿದ್ದು ಆಲೂಗೆಡ್ಡೆ ಬೆಳೆದ ರೈತರನ್ನ ಕಂಗಾಲಾಗಿಸಿದೆ. ಕೆಲ ಚೇಲಾಗಳು ಧಿಕ್ಕಾರ ಕೂಗಿದ್ದು ನನಗೆ ಲೆಕ್ಕ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದೇಕೆ? ರಾಮ ಮಂದಿರದ ಲೆಕ್ಕ ಕೊಡೋದಕ್ಕೆ ನನಗೆ ಅಧಿಕಾರವಿದೆ ಅಂತ ಸಿದ್ದು ಹೇಳಿದ್ದೇಕೆ? ಮನೆಯಲ್ಲಿ ಖಡ್ಗಗಳನ್ನ ಇಟ್ಕೊಳ್ಳಿ ಅಂತ ಮುತಾಲಿಕ್ ಹೇಳಿದ್ದು ಕಾರಣವಾದ್ರೂ ಏನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. 4 ಜನ ನನ್ನ ವಿರುದ್ಧ ಘೋಷಣೆ ಕೂಗಿದರೆ ಲೆಕ್ಕಕ್ಕೆ ಇಡೋದಿಲ್ಲ. ಸಿದ್ದರಾಮಯ್ಯ ಚೇಲಾಗಳ ಧಿಕ್ಕಾರ ನನಗೆ ಲೆಕ್ಕಕ್ಕೆ ಇಲ್ಲ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಇಂತಹ ಧಿಕ್ಕಾರಗಳನ್ನ ನನ್ನ ಜೀವನದಲ್ಲಿ ಬಹಳ ನೋಡಿದ್ದೇನೆ. ಹೀಗಾಗಿ ನನ್ನನ್ನ ಹೆದರಿಸಲು ಸಾಧ್ಯವಿಲ್ಲ. ಹಿಂದುತ್ವ ನಂಬಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. ಸಿದ್ದರಾಮಯ್ಯ ಅಹಿಂದ ರಾಜಕಾರಣ ಮಾಡ್ತಿದ್ದಾರೆ, ಮಾಡ್ಲಿ. ಸಿದ್ದರಾಮಯ್ಯ ಅಲ್ಪಸಂಖ್ಯಾತರನ್ನ ಕೈ ಬಿಟ್ಟಿದ್ದಾರೆ, ಅವರನ್ನ ಬಿಟ್ಟು ಹಿಂದ ರಾಜಕಾರಣ ಮಾಡ್ತಿದ್ದಾರೆ ಅಂತಾನೂ ಮಾತಿನಲ್ಲಿ ಸಿದ್ದರಾಮಯ್ಯರನ್ನ ಚುಚ್ಚಿದ್ದಾರೆ. ಪಿಎಫ್ಐಗೂ ಮತ್ತು ಸಿದ್ದರಾಮಯ್ಯ ಹೇಳಿಕೆಗೂ ವ್ಯತ್ಯಾಸವೇ ಇಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ಬಿಟ್ರೆ ನಾನೇ ತಿಳುವಳಿಕೆಯುಳ್ಳವ ಅಂತ ಸಿದ್ದರಾಮಯ್ಯ ಅಂದ್ಕೊಳ್ತಾರೆ. ರಾಮ ಮಂದಿರಕ್ಕೆ ಸಿದ್ದರಾಮಯ್ಯ ಬಿಟ್ಟು ಎಲ್ಲರೂ ಹಣ ಕೊಟ್ಟಿದ್ದಾರೆ. ಹಣ ಕೊಟ್ಟವರಿಗೆ ಲೆಕ್ಕ ಕೇಳುವ ಅಧಿಕಾರವಿದೆ, ಆದ್ರೆ ಸಿದ್ದರಾಮಯ್ಯಗೆ ಇಲ್ಲ. ಅವರು ಕೋರ್ಟ್ಗೂ ಕೂಡ ಬೆಲೆ ಕೊಡಲ್ಲ ಅಂತ ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ರಾಮ ಮಂದಿರಕ್ಕೆ ಹಣ ಕೊಡದ ಮನೆಗಳಿಗೆ ಮಾರ್ಕ್ ಮಾಡಿದ್ದಾರೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಮಾರ್ಕ್ ಮಾಡಿದರೆ ಅವರು ಹೇಳಿದ ಹಾಗೆ ನಾನು ಕೇಳ್ತೀನಿ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಈ ದೇಶದ ಜನರ ಭಾವನೆಗಳಿಗೆ ಬೆಲೆ ಕೊಡ್ತಿಲ್ಲ, ನನಗೆ ಒಂದು ಧಮಕಿ ಹಾಕ್ತಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಧಮಕಿ ಹಾಕಿದರೆ ದೂರು ನೀಡಲಿ, ಇಬ್ಬರು ಮಾಜಿ ಸಿಎಂಗಳು ತಮ್ಮ ಘನತೆಗೆ ತಕ್ಕ ಹಾಗೆ ಮಾತನಾಡಲಿ ಅಂತ ಈಶ್ವರಪ್ಪ ಎಚ್ಡಿಕೆ ಸಿದ್ದು ವಿರುದ್ಧ ಗುಡುಗಿದ್ದಾರೆ. ಮೀಸಲಾತಿಯನ್ನ ಕೇಳ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಅಂತ ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಹೋರಾಟ ಮಾಡಿ ಹಕ್ಕು ಪಡೆಯಲು ಅಂಬೇಡ್ಕರ್ ಹೇಳಿದ್ರು. ಇವಾಗ ಬಿಆರ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ, ಹಾಗಾಗಿ ಅರ್ಹತೆಗೆ ತಕ್ಕಂತೆ ಮೀಸಲಾತಿ ಸಿಗಬೇಕು ಅಂತ ಸಚಿವ ಈಶ್ವರಪ್ಪ ತಿಳಿಸಿದ್ದಾರೆ. ಗದಗದಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯಲ್ಲಿ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಶಿವಾಜಿ ಮಹಾರಾಜರ ಫೋಟೋ ಪುಸ್ತಕಗಳು ಮನೆಯಲ್ಲಿಡಿ, ಎಲ್ಲಾ ಹಿಂದೂಗಳ ಮನೆಯಲ್ಲಿ ಖಡ್ಗಗಳನ್ನ ಇಡಿ ಅಂತ ಆಕ್ರೋಶಭರಿತ ಮಾತುಗಳನ್ನಾಡಿದ್ದಾರೆ. ಶಿವಾಜಿ ಮಹಾರಾಜರ ಖಡ್ಗಗಳನ್ನ ಮನೆಯಲ್ಲಿ ನೇತು ಹಾಕುವಂತೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ.
ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತಕ್ಕೆ ಸಿಎಂ ಬಿಎಸ್ವೈ ಅವರ ಪುತ್ರ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾತನಾಡಿದಂತಹ ವಿಜಯೇಂದ್ರ, ಅಂಜನಾದ್ರಿ ಪರ್ವತ ಒಂದು ಶಕ್ತಿಪೀಠ, ಏನೇ ಸವಾಲು ಹೋರಾಟ ಬಂದರೂ ಯಡಿಯೂರಪ್ಪನವರಿಗೆ ಎದುರಿಸುವಂತಹ ಶಕ್ತಿ ಕೊಡಲಿ ಅಂತ ಹನುಮನಲ್ಲಿ ಬೇಡಿಕೊಂಡಿದ್ದೇನೆ ಅಂತ ತಿಳಿಸಿದ್ದಾರೆ. ಸ್ವಾಭಿಮಾನ ಭಾರತದ ಕನಸು ಕಂಡು ಮೋದಿ ಒಂದು ಕಡೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕನಸು ಹೊತ್ತಂತಹ ಬಿಎಸ್ವೈ ಒಂದು ಕಡೆ, ಇಬ್ಬರಿಗೂ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳಿದ್ದೇನೆ ಅಂತಾನೂ ವಿಜಯೇಂದ್ರ ತಿಳಿಸಿದ್ದಾರೆ. ಯಡಿಯೂರಪ್ಪನವರ ಮತ್ತು ನನ್ನ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅಪಾರ ಗೌರವವಿದೆ ಅಂತ ಬಿವೈ ವಿಜಯೇಂದ್ರ ಮುಗುಳ್ನಕ್ಕಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು, ಯತ್ನಾಳ್ರಿಗೆ ನಮ್ಮ ಮೇಲೆ ಪ್ರೀತಿ ಬಹಳ ಜಾಸ್ತಿ, ಹಾಗಾಗಿ ಮಾತನಾಡ್ತಾರೆ ಅಂತ ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದ ಬಳಿ ಕಾಲುವೆ ಒಡೆದು ಜಮೀನಿನಲ್ಲಿದ್ದ ಬೆಳೆ ಹಾಳಾಗಿದೆ. ಮುಳುವಾಡ ಏತ ನೀರಾವರಿ ಯೋಜನೆ ಕಾಲುವೆ ಒಡೆದ ಪರಿಣಾಮ ಅಪಾರ ನೀರು ನುಗ್ಗಿ ಜೋಳ, ಕಡಲೆ, ಗೋಧಿ ಬೆಳೆ ನಾಶವಾಗಿದೆ. ಕಾಲುವೆ ನೀರಲ್ಲಿ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿ ಹೋಗಿದ್ದು, ಪರಿಹಾರ ನೀಡುವಂತೆ ಸಂತ್ರಸ್ತ ರೈತರು ಆಗ್ರಹಿಸಿದ್ದಾರೆ. ಸದ್ಯ ಕೆಬಿಜೆಎನ್ಎಲ್ ಸಿಬ್ಬಂದಿ ಕಾಲುವೆ ಹಾನಿ ಬಳಿಕ ನೀರು ನಿಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಗ್ರಾಮಗಳ ಕಡೆ ಕಾರ್ಯಕ್ರಮದ ಪ್ರಯುಕ್ತ ಬೈಲಹೊಂಗಲ ತಾಲೂಕಿನ ಬೈಲವಾಡ ಗ್ರಾಮಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ಬೈಲವಾಡ ಗ್ರಾಮಕ್ಕೆ ಆಗಮಿಸಿದ ಡಿಸಿ ಎಂಜಿ ಹಿರೇಮಠರನ್ನ ಹಾರ ಹಾಕಿ ಆರತಿ ಬೆಳಗಿ ಗ್ರಾಮಸ್ಥರು ಸ್ವಾಗತಿಸಿದರು. ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣವಾದ ಲ್ಯಾಬ್ ಉದ್ಘಾಟನೆ ಮಾಡಿದ್ದು ಶಾಸಕ ಮಹಾಂತೇಶ ಕೌಜಲಗಿ ಉಪಸ್ಥಿತರಿದ್ದರು. ರಾಜ್ಯಗಳು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ಮೋದಿ ಹೇಳಿದ್ಯಾಕೆ? ಆರ್ಎಸ್ಎಸ್ ಗಣವೇಶಧಾರಿಗಳ ವಿರುದ್ಧ ಅಣಕು ರ್ಯಾಲಿ ಮಾಡಿದ್ದಾದ್ರೂ ಯಾರು? ಡೆಕ್ಕನ್ ಬ್ಯಾಂಕ್ಗೆ ಆರ್ಬಿಐ ನಿರ್ಬಂಧ ವಿಧಿಸಿದ್ದಾದ್ರೂ ಯಾಕೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರ ರಾಜ್ಯ ಸರ್ಕಾರಗಳು ಒಗ್ಗೂಡಿ ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಕೆಲಸ ಮಾಡಬೇಕು, ಸಹಕಾರ ಒಕ್ಕೂಟ ವ್ಯವಸ್ಥೆ ಸಾರ್ಥಕಗೊಳಿಸಬೇಕು ಅಂತ ಪ್ರಧಾನಿ ಮೋದಿ ಹೇಳಿದರು. ಸ್ಪರ್ಧಾತ್ಮಕ ಸಹಕಾರ ಒಕ್ಕೂಟ ವ್ಯವಸ್ಥೆ ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ಯಬೇಕು, ಸ್ಪರ್ಧೆ ನಿರಂತರವಾಗಿರಬೇಕು. ರಾಜ್ಯ ಕೇಂದ್ರ ಒಗ್ಗೂಡಿ ಕೊರೋನಾ ಕಾಲದಲ್ಲಿ ಕೆಲಸ ಮಾಡಿದೆ. ಇದರಿಂದ ವಿಶ್ವದಲ್ಲಿ ಭಾರತದ ಬಗ್ಗೆ ಒಳ್ಳೆಯ ಇಮೇಜ್ ಸೃಷ್ಟಿಯಾಗಿದ್ದು, ರಾಜ್ಯಗಳ ಅಪೇಕ್ಷೆಗೆ ಅನುಗುಣವಾಗಿ ನೀತಿ ಆಯೋಗದಿಂದ ಅಜೆಂಡಾ ತಯಾರಿ ಮಾಡ್ತೇವೆ ಅಂತ ಮೋದಿ ತಿಳಿಸಿದರು. ಆರ್ಎಸ್ಎಸ್ ಬಗ್ಗೆ ಹೇಳಿಕೆ ಬೆನ್ನಲ್ಲೇ ಪಿಎಫ್ಐ ಮತ್ತೊಂದು ವಿವಾದ ಸೃಷ್ಟಿ ಮಾಡಿದೆ. ಪಿಎಫ್ಐ ಪರೇಡ್ ವೇಳೆ ಆರ್ಎಸ್ಎಸ್ ವೇಷಧಾರಿಗಳಿಗೆ ಚೈನ್ ಹಾಕಿ ಎಳೆದೊಯ್ದು ಅಣಕು ರ್ಯಾಲಿ ಮಾಡಲಾಗಿದೆ. ಫೆಬ್ರವರಿ 17ರಂದು ಕೇರಳದ ಮಲಪ್ಪುರಂನಲ್ಲಿ ಪಿಎಫ್ಐ ಸಂಘಟನೆ ಸಂಸ್ಥಾಪನಾ ದಿನದಂದು ರ್ಯಾಲಿ ನಡೆದಿದ್ದು, ಬ್ರಿಟಿಷ್ ವೇಷಧಾರಿಗಳನ್ನು ಎಳೆದೊಯ್ದ ರೀತಿ ಅಣಕು ಪ್ರದರ್ಶನ ಮಾಡಲಾಗಿದೆ. ಬ್ರಿಟಿಷರು ಆರ್ಎಸ್ಎಸ್ ಒಂದೇ ಅನ್ನೋ ಅರ್ಥದಲ್ಲಿ ಅಣಕು ಮೆರವಣಿಗೆ ಮಾಡಿದ್ದಾರೆ. ಕರ್ನಾಟಕದ ಡೆಕ್ಕನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ಆರ್ಬಿಐ ನಿರ್ಬಂಧ ವಿಧಿಸಿದೆ. ಗ್ರಾಹಕರು 1,000 ರೂಪಾಯಿ ಹಣ ಮಾತ್ರ ಹಿಂಪಡೆಯಲು ಅವಕಾಶ ನೀಡಿದೆ. ಫೆಬ್ರವರಿ 19ರಿಂದ ಮುಂದಿನ 6 ತಿಂಗಳವರೆಗೂ ನಿರ್ಬಂಧ ವಿಧಿಸಿದ್ದು, ಬ್ಯಾಂಕ್ ಹೊಸ ಸಾಲ ನೀಡುವಂತಿಲ್ಲ, ಹಾಗಾಗಿ ಗ್ರಾಹಕರಿಂದ ಠೇವಣಿ ಪಡೆಯುವಂತಿಲ್ಲ ಅಂತ ತಿಳಿಸಿದೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಾಹನ ಸವಾರರನ್ನ ಕಣ್ಗೆಡುವಂತೆ ಮಾಡಿದೆ. ಸತತ 12ನೇ ದಿನವೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು, ಇಂದು ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ 39 ಪೈಸೆ, ಲೀಟರ್ ಡೀಸೆಲ್ ಬೆಲೆ 37 ಪೈಸೆಯಷ್ಟು ಹೆಚ್ಚಾಗಿದೆ. ದೆಹಲಿಯಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 90 ರೂಪಾಯಿ 58 ಪೈಸೆಗೆ ಏರಿಕೆಯಾಗಿದ್ದು, ಡೀಸೆಲ್ ಬೆಲೆ 80 ರೂಪಾಯಿ 97 ಪೈಸೆ ತಲುಪಿದೆ. ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 93 ರೂಪಾಯಿ 61 ಪೈಸೆ ಇದ್ದು, ಡೀಸೆಲ್ ಬೆಲೆ 81 ರೂಪಾಯಿ 84 ಪೈಸೆ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 13,993 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ ಇವರಿಗೆ 1,09,77,387ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 101 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,56,212 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. 1,43,127 ಜನರು ಇನ್ನು ಚಿಕಿತ್ಸೆ ಪಡೆದಿದ್ದಾರೆ. ಆಂಧ್ರಪ್ರದೇಶದ ತಿರುಮಲ ದೇವಸ್ಥಾನದ ಹುಂಡಿಗೆ ಕಳೆದ 24 ಗಂಟೆಗಳಲ್ಲಿ ಭಾರೀ ಆದಾಯ ಸಂಗ್ರಹವಾಗಿದೆ. ಹುಂಡಿಯಲ್ಲಿ 3.48 ಕೋಟಿ ನಗದು ಸಂಗ್ರಹವಾಗಿದ್ದು, 48,541 ಭಕ್ತರು ಬಾಲಾಜಿಯ ದರ್ಶನ ಪಡೆದಿದ್ದಾರೆ. 18,868 ಭಕ್ತರು ಬಾಲಾಜಿಗೆ ಮುಡಿ ಸಮರ್ಪಣೆ ಮಾಡಿದ್ದಾರೆ. ಅಮೆರಿಕ
ಅಮೆರಿಕವನ್ನ ನಿರಂತರ ಹಿಮಮಳೆ ಕಾಡ್ತಾ ಇದೆ. ರಸ್ತೆಯಲ್ಲೂ ಹಿಮ, ಮನೆ ಕಾರುಗಳ ಮೇಲೂ ಹಿಮ ಆವರಿಸಿದ್ದು ಪೈಪ್ನಲ್ಲಿ ಬರ್ತಿದ್ದ ನೀರು ಕೂಡ ಹಿಮವಾಗಿ ಸಂಕಷ್ಟ ಎದುರಾಗಿದೆ. ಅಲ್ಲದೆ ಹಿಮಪಾತದಿಂದ ಕರೆಂಟ್ ಇಲ್ಲದೆ ಡಲ್ಲಾಸ್ನಲ್ಲಿ ಕಗ್ಗತ್ತಲಲ್ಲಿ ಸಿಲುಕಿದೆ. ಅಮೆರಿಕದ ಟೆಕ್ಸಾಸ್ ಸ್ಟೇಟ್ನ ಡಲ್ಲಾಸ್ನಲ್ಲಿ ಹಿಮಮಳೆಯಾಗ್ತಾ ಇದ್ದು 10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಹೆಚ್ಚು ಹಿಮಪಾತವಾಗಿದೆ. -15 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ.